ಬೇಸಿಗೆಯಂತೂ ಆರಂಭವಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಬಿಸಿಲು ಹಾಗೂ ಶೆಕೆ ಇದೆ. ಸದ್ಯ ರಾಜ್ಯ ರಾಜಧಾನಿಯಲ್ಲೂ ಕೂಡ ರಣ ಬಿಸಿಲಿದ್ದು ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಇನ್ನು ಬಿಸಿಲು ಜಾಸ್ತಿ ಇರೋದ್ರಿಂದ ಸಾಮಾನ್ಯವಾಗಿ ಜನರು ಐಸ್ ಕ್ರೀಮ್ ಹಾಗೂ ಸಾಫ್ಟ್ ಡ್ರಿಂಕ್ಸ್ ಮೊರೆ ಹೋಗ್ತಿದ್ದಾರೆ. ಆದ್ರೆ ಇದನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಅಪಾಯ ಅಂತ ವೈದ್ಯರು ಹೇಳ್ತಿದ್ದಾರೆ. ಐಸ್ ಕ್ರೀಮ್ ಹಾಗೂ ಸಾಫ್ಟ್ ಡ್ರಿಂಕ್ಸ್ ನ ಅತಿಯಾಗಿ ಉಪಯೋಗ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಅಂತ ವೈದ್ಯರು ಹೇಳಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ 36-37 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಇನ್ನು ಅನಿವಾರ್ಯ ಕಾರಣಗಳಿಂದ ಕೆಲಸಕ್ಕೆ ಹೋಗಬೇಕು ಅಥವಾ ಶಾಲೆಗೆ ಹೋಗಬೇಕು ಅಥವಾ ಕಾಲೇಜ್ಗೆ ಹೋಗಬೇಕು ಅನ್ನುವಂತಹ ಅನಿವಾರ್ಯ ಕಾರಣಗಳಿಂದ ಜನ ಹೊರಗಡೆ ಬರ್ತಿದ್ದಾರೆ. ಆದರೆ ಬಿಸಿ ಹೆಚ್ಚಾಗಿರೋದ್ರಿಂದ ತಣ್ಣಗೇನಾದ್ರೂ ಕುಡಿಬೇಕು, ತಣ್ಣಗೇನಾದ್ರೂ ತಿನ್ನಬೇಕು ಅಂತ ಜನ ಐಸ್ ಕ್ರೀಮ್ ಮೊರೆ ಹೋಗ್ತಿದ್ದಾರೆ ಹಾಗೂ ಸಾಫ್ಟ್ ಡ್ರಿಂಕ್ಸ್ಗಳನ್ನ ಕುಡಿತಿದ್ದಾರೆ. ಆದರೆ ಈ ಐಸ್ ಕ್ರೀಮ್ ಹಾಗೂ ಸಾಫ್ಟ್ ಡ್ರಿಂಕ್ಸ್ ಅನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡುತ್ತೆ. ಐಸ್ ಕ್ರೀಮ್ ಅಂದ್ರೆ ಈ ಬೇಸಿಗೆಯಲ್ಲಿ ಆಲ್ರೆಡಿ ಬಿಸಿಲು ಜಾಸ್ತಿ ಇರೋದ್ರಿಂದ ಈಗ ಐಸ್ ಕ್ರೀಮ್ ಅನ್ನ ಸೇವನೆ ಮಾಡಿದ್ರೆ ಗಂಟಲು ಸಮಸ್ಯೆ ಆಗಬಹುದು, ತಲೆನೋವು ಬರಬಹುದು ಅನ್ನುವಂತಹ ಮಾಹಿತಿಯನ್ನ ವೈದ್ಯರು ಹೇಳ್ತಿದ್ದಾರೆ. ಇನ್ನು ಐಸ್ ಕ್ರೀಮ್ನಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರೋದ್ರಿಂದ ಹೆಚ್ಚಾಗಿ ಐಸ್ ಕ್ರೀಮ್ ಅನ್ನ ಸೇವನೆ ಮಾಡೋದ್ರಿಂದ ಸಾಮಾನ್ಯವಾಗಿ ತೂಕ ಕೂಡ ಹೆಚ್ಚಾಗುತ್ತೆ. ಇನ್ನು ಕೆಲವು ವೇಳೆ ಜೀರ್ಣಕ್ರಿಯೆ ಸಮಸ್ಯೆ ಕೂಡ ಆಗುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ಅಜೀರ್ಣ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಇನ್ನು ಹೆಚ್ಚು ಐಸ್ ಕ್ರೀಮ್ ಸೇವನೆ ಮಾಡೋದ್ರಿಂದ ಮಕ್ಕಳ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆಯಾಗುತ್ತೆ ಅಂತ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸಾಫ್ಟ್ ಡ್ರಿಂಕ್ಸ್ಗಳನ್ನು ಕೂಡ ಇವಾಗ ಬಿಸಿ ಹೆಚ್ಚಾಗಿರೋದ್ರಿಂದ ತಣ್ಣಗೇನಾದ್ರೂ ಕುಡಿಬೇಕು ಅನ್ನೋದಕ್ಕೋಸ್ಕರ ಜನರು ಸಾಫ್ಟ್ ಡ್ರಿಂಕ್ಸ್ಗಳ ಮೊರೆ ಹೋಗ್ತಿದ್ದಾರೆ. ಆದರೆ ಈ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಅತಿಯಾಗಿ ಇದನ್ನ ಸೇವನೆ ಮಾಡೋದ್ರಿಂದ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದರೂ ಕೂಡ ಅಂದರೆ ಬಾಡಿಯನ್ನ ಡಿಹೈಡ್ರೇಟ್ ಮಾಡ್ಕೊಳ್ಬಾರ್ದು, ಯಾವಾಗಲೂ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು ಅಂತ ಜನರು ಈ ಸಾಫ್ಟ್ ಡ್ರಿಂಕ್ಸ್ಗಳ ಮೊರೆ ಹೋಗ್ತಿದ್ದಾರೆ. ಆದರೆ ಈಗಿರುವಂತಹ ಬಿಸಿಲಿನಲ್ಲಿ, ಹೀಗಿರುವಂತಹ ಶೆಕೆಯಲ್ಲಿ ಎಷ್ಟೇ ಸಾಫ್ಟ್ ಡ್ರಿಂಕ್ಸ್ ಕುಡಿದ್ರೂ ಕೂಡ ಏನೂ ಯೂಸ್ ಆಗ್ತಿಲ್ಲ. ಯಾಕಂದರೆ ಅಷ್ಟು ಇದೆ ಹೊರಗಡೆ ತಾಪಮಾನ.